ಎಲ್ರಿಗೂ ನಮಸ್ಕಾರ. ನಮ್ಮ ಹಳ್ಳಿ ಕಡೆ ನಮ್ಮಮ್ಮಂದಿರು ಹೆಣ್ಮಕ್ಳು ಗಟ್ಟಿ ಮುಟ್ಟಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಮುದ್ದೆನ ಚೆನ್ನಾಗಿ ತಿನ್ನಿಸ್ತಾರೆ. ಏನಪ್ಪ ಈ ಮುದ್ದೆ ಅನ್ಕೊಂಡ್ರೆ ಇದೇ ಉದ್ನಿ. ಇದನ್ನ ನಾವು ತುಂಬಾನೇ ಇಷ್ಟಪಟ್ಟು ತಿಂತೀವಿ. ಜೊತೆಗೆ ನನ್ನ ಫೇವ್ರೆಟ್ ಫುಡ್ ಅಂತಾನೆ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಈ ರೆಸಿಪಿನ ಕೇಳಿದ್ರಲ್ವಾ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 2 kg ಉದ್ದಿನ ಕಾಳಿಗೆ ರಾಗಿ 1/2 kg, ಅಕ್ಕಿ 1 kg, ಗೋಧಿ 1 kg, ಮೆಂತ್ಯ 1/2 kg ತಗೊಂಡು ಚೆನ್ನಾಗಿ ತೊಳ್ಕೋಬೇಕು. ಮತ್ತೆ ಮೆಂತ್ಯನ ತೊಳಿಲೇಬೇಕು ಅನ್ನೋದೇನಿಲ್ಲ, ಹಾಗೆ ಕೂಡ ಹಾಕೊಳ್ಬೋದು. ಇನ್ನು ಉಳಿದಿದ್ದ ಧಾನ್ಯನ ಚೆನ್ನಾಗಿ ತೊಳೆದು ಒಣಗಿಸಿದಾದ್ಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಪೌಡರ್ ಮಾಡಿಸಿ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬಹುದು. ಮುಂದೆ ರೆಸಿಪಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ತಪ್ಪಲಿಗೆ 1/2 ಲೀಟರ್ ನೀರನ್ನ ಹಾಕೊಳ್ಬೇಕು. 1/2 ಲೀಟರ್ ನೀರಿಗೆ 4 ಬೆಲ್ಲದ ಹಚ್ಚನ ಹಾಕೊಳ್ಬೇಕು. 4 ಬೆಲ್ಲದ ಹಚ್ಚನ ಹಾಕೊಂಡು ಚೆನ್ನಾಗಿ ನೀವು ಕುದಿಸ್ಕೋಬೇಕು. ಇದಕ್ಕೆ ಕೊಬ್ಬರಿ ತುರಿನೂ ಸಹ ಆ್ಯಡ್ ಮಾಡ್ಕೋಬಹುದು. ನಾವು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಸ್ಕಿಪ್ ಮಾಡಿದೀವಿ. ಚೆನ್ನಾಗಿ ಕುದ್ದಿದ ನೀರಿಗೆ ನಾವು ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೇಮ್ ನೀವು ಮುದ್ದೆ ಹೇಗೆ ಮಾಡ್ತೀರೋ ಸೇಮ್ ಅದೇ ರೀತಿನೇ ನೀವು ಇದನ್ನು ಮಾಡ್ಕೋಬಹುದು. ಆ ನೀರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಈ ತರ ಚೆನ್ನಾಗಿ ತಿರುವಿ ಈ ತರ ಮುದ್ದೆನ ಕಟ್ಕೊಳ್ಬೇಕಾಗುತ್ತೆ. ಈ ಮುದ್ದೆಗೆ ಮಧ್ಯ ಹೋಲ್ ಮಾಡಿ ಅದ್ರೊಳಗಡೆ ತುಪ್ಪ ಹಾಕಿ ನಮ್ಮಮ್ಮ ಕೊಡ್ತಾರೆ. ತಿನ್ನೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಾವಂತೂ ತುಂಬಾನೇ ಇಷ್ಟಪಟ್ಟು ತಿಂತೀವಿ. ಈ ಫುಡ್ನ ಜಾಸ್ತಿ ಬಾಣಂತನದಲ್ಲಿರುವಂತ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಾರೆ, ಯಾಕಂದ್ರೆ ಸ್ಟ್ರಾಂಗ್ ಆಗ್ಲಿ ಅಂತ. ಮುಂದೆ ಯಾವುದೇ ಬೆನ್ನೋವು ಸೊಂಟ ನೋವು ಬರದೇ ಇರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಫುಡ್ನ ಕೊಡ್ತಾರೆ. ಯಾರು ತುಂಬಾ ವೀಕ್ ಇರ್ತಾರೆ ಅಂತವ್ರಿಗೂ ಸಹ ಇದನ್ನು ಕೊಡ್ತಾರೆ. ಸಣ್ಣ ಇರೋರು ಸಹ ದಪ್ಪ ಆಗ್ತಾರೆ ಈ ಫುಡ್ ಅನ್ನ ತಿಂದು. ನೀವು ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಜೈ ಶ್ರೀರಾಮ್.